ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಪದೇ ಪದೇ ಒಂದೇ ಮೆಸೇಜ್ ಮಾಡ್ತಾಯಿದ್ರಿ. ಏನಂದರೆ ನವೆಂಬರ್ ಡಿಸೆಂಬರ್ ಎಕ್ಸಾಮ್, ಡಿಪ್ಲೊಮಾ ಎಕ್ಸಾಮದ್ದು ರಿಸಲ್ಟ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆನಾ ಅಂತ ನೀವು ಕೇಳ್ತಾಯಿದ್ರಿ. ಅಪ್ಡೇಟ್ ಕೊಡಿ ಪ್ಲೀಸ್ ಅಂತ ನೀವು ಕೇಳ್ತಾಯಿದ್ರಿ. ಸೊ ನಿಮ್ಮ ಟೆನ್ಷನ್, ನಿಮ್ಮ ಕ್ಯೂರಿಯಾಸಿಟಿ ನನಗೆ ಅರ್ಥ ಆಗುತ್ತೆ. ಸೊ ನಾನು ನಿಮಗೆ ಒಂದು ಹೇಳಬೇಕಂದ್ರೆ, ರಿಸಲ್ಟ್ದು ಎಕ್ಸಾಕ್ಟ್ ಡೇಟ್ ಇನ್ನೂ ತನಕ ಬಿಟ್ಟಿಲ್ಲ. ಇವತ್ತು ಸಾಯಂಕಾಲದವರೆಗೂ ನಾನು ನೋಡಿದೆ BT ಲಿಂಕ್ಸ್ನಲ್ಲಿ, ಇನ್ನೂ ತನಕ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನೀವು ಕೇಳ್ತಾಯಿದ್ರಿ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತಂಥೇಳಿ. ಸೊ ಲೇಟ್ ಆಗೋದಕ್ಕೆ ಒಂದು ರೀಸನ್ ಏನಂದರೆ, ಲಾಸ್ಟ್ ವೀಕ್ ಸ್ಟೇಟ್ ಲೆವೆಲ್ ಪಾಲಿಟೆಕ್ನಿಕ್ದು ಸ್ಪೋರ್ಟ್ಸ್ ಮೀಟ್ ಇತ್ತು. ಸೊ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ಸ್ಟೇಟ್ ಲೆವೆಲ್ ಪಾಲಿಟೆಕ್ನಿಕ್ ಕಾಲೇಜದ್ದು ಸ್ಪೋರ್ಟ್ಸ್ ಮೀಟ್ ಇದ್ದಿದ್ದರಿಂದ ಸ್ವಲ್ಪ ತಡ ಮಾಡಿದ್ದಾರೆ. ಸೊ ಇನ್ನೇನು ಈ ವೀಕ್ ಎಂಡ್ ಒಳಗಡೆ, ಸೊ ದಿಸ್ ವೀಕ್ ಎಂಡ್ ಒಳಗಡೆ ನಿಮ್ಮದು ರಿಸಲ್ಟ್ ಬರುವಂತಹ ಸಾಧ್ಯತೆಗಳದಾವ. ಬಟ್ ಎಕ್ಸಾಕ್ಟ್ ಡೇಟ್ ಹೇಳಿಕ್ಕಾಗಿಲ್ಲ. ಅವರು ಸರ್ಕ್ಯುಲರ್ ಬಿಟ್ಟು ಆದಮೇಲೆ ನಾನು ನಿಮಗೆ ಎಕ್ಸಾಕ್ಟ್ ಡೇಟ ಹೇಳ್ತೀನಿ. ಸೊ ಅಲ್ಲಿ ತನಕ ಪ್ಲೀಸ್ ವೇಟ್ ಫಾರ್ ದ ರಿಸಲ್ಟ್. ನನಗೆ ಸರ್ಕ್ಯುಲರ್ ಕೊಟ್ಟಾದಮೇಲೆ ಎಕ್ಸಾಕ್ಟ್ ಡೇಟ್ ಸಿಕ್ಕಾದಮೇಲೆ ನಿಮಗೆ ನಾನು ಇಮಿಡಿಯೇಟ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿ ತನಕ ಪ್ಲೀಸ್ ವೇಟ್ ಫಾರ್ ದ ರಿಸಲ್ಟ್. ಮತ್ತು ಇನ್ನೊಂದು ನಿಮಗೆ ವಿಷಯ ನಾನು ಹೇಳಬೇಕಂದ್ರೆ, ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಯಾವುದಂದರೆ, ಅಪಾರ್ ID ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಪಾರ್ ID ಹೇಗೆ ಕ್ರಿಯೇಟ್ ಮಾಡಬೇಕು ಡಿಜಿಲಾಕರ್ನಲ್ಲಿ, ಡಿಜಿಲಾಕರ್ ಆ್ಯಪ್ನಲ್ಲಿ ಅಂತಂತ ಹೇಳಿ ಈಗಾಗಲೇ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ರಿಯೇಟ್ ಮಾಡಬೇಕಂಥೇಳಿ ವಿಡಿಯೋ ಶೇರ್ ಮಾಡಿದ್ದೀನಿ. ಅದು ಕಂಪಲ್ಸರಿ ಮ್ಯಾಂಡೇಟರಿ ಮಾಡಿದ್ದಾರೆ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಎಲ್ಲ ಡಿಗ್ರಿ ಸ್ಟೂಡೆಂಟ್ಸಿಗೂ. ಯಾಕಂದರೆ ಗೌರ್ಮೆಂಟದು ಏನೇ ಫೆಸಿಲಿಟಿ ಇದ್ರೂ ನೀವು ಅದರ ಬೆನಿಫಿಟ್ ತೊಗೋಬೇಕಂದ್ರೆ ನೀವು ಅಪಾರ್ ID ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಎಲ್ಲ ಆನ್ಲೈನ್ನಲ್ಲೇ ನೀವು ಪಡ್ಕೋಬಹುದು. ಡಿಜಿಟಲ್ ಲಾಕರ್ನಲ್ಲಿ ನಿಮಗೆ ಡಿಜಿಟಲ್ ಸರ್ಟಿಫಿಕೇಟ್ಸ್ ಎಲ್ಲನೂ ಸಿಗ್ತಾವೆ ಆನ್ಲೈನಲ್ಲೇ. ಸೊ ಅಕಾಡೆಮಿಕ್ ರೆಕಾರ್ಡ್ಸು, ಅಕಾಡೆಮಿಕ್ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್ ಮತ್ತು ಬೇರೆ ಬೇರೆ ಫೆಸಿಲಿಟೀಸ್ ಯಾವುವು ಅಂಥೇಳಿ ಈಗಾಗಲೇ ಶೇರ್ ಮಾಡಿದ್ದಿದೆ. ಅದನ್ನು ಚೆಕ್ ಮಾಡಿಕೊಡಿ. ಸೊ ನಿಮಗೆ ಆನ್ಲೈನಲ್ಲಿ ಮಾರ್ಕ್ಸ್ ಕಾರ್ಡ್ ಬೇಕಂದ್ರೂ ನೀವು ಡಿಜಿಲಾಕರ್ನಲ್ಲಿ ಪಡ್ಕೋಬೋದು. ಅದಕ್ಕೆ ಒಂದೇ ಒಂದು ಏನು ಕಂಪಲ್ಸರಿ ಇದೆ ಅಂದರೆ, ಅಪಾರ್ ID ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಪಾರ್ ID ಕ್ರಿಯೇಟ್ ಮಾಡಿದ ಮೇಲೆ ನಿಮಗೆ ಅದನ್ನು ಕಾಲೇಜ್ನಲ್ಲಿ ಆ ನಂಬರ್ ಕೊಡಬೇಕಾಗ್ತೈತಿ. ಸೊ ಅದಕ್ಕೆ ಬೇಗನೆ ಯಾರೂ ಮಾಡಲಿಲ್ಲ ಇನ್ನೂ ತನಕ, ಇಮಿಡಿಯೇಟ್ಲಿ ಅದನ್ನು ಕ್ರಿಯೇಟ್ ಮಾಡಿಕೊಡ್ರಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಅಪ್ಡೇಟ್ ಇರ್ಬೋದು, ಯಾವುದೇ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.